ಸೆಕೆಂಡ್ PUC ಪೊಲಿಟಿಕಲ್ ಸೈನ್ಸ್ ಇಂಪಾರ್ಟೆಂಟ್ ಪಾಯಿಂಟ್ಸ್. ಮೂಲ ಪದಗಳು. ಫಸ್ಟ್ ಒನ್ ಚುನಾವಣೆ, ಎಲಿಗೆರೆ. ಸೆಕೆಂಡ್ ಒನ್ ಆಡಳಿತ, ಆ್ಯಂಡ್ ಮತ್ತು ಮಿನಿಸ್ಟರ್. 3 ಭ್ರಷ್ಟಾಚಾರ, ರಫಿಯರ್. 4 ಭಯೋತ್ಪಾದಕತೆ, ಟೆರರಿಸ್ಟ್. 5 ಕೊಯಿಲಿಸ್ಟಿಯೋ ಒಪ್ಪಂದಗಳು. ಫಸ್ಟ್ ಒನ್ ವೆಸ್ಟ್ ಪಾಲಿಯಾ ಒಪ್ಪಂದ 1648ರಲ್ಲಿ ನಡೆಯಿತು. ಸೆಕೆಂಡ್ ಒನ್ ಪೂನಾ ಒಪ್ಪಂದ 1932 ಮಹಾತ್ಮ ಗಾಂಧೀಜಿ ಮತ್ತು ಡಾಕ್ಟರ್ BR ಅಂಬೇಡ್ಕರ್ ನಡುವೆ ನಡೆಯಿತು. 3 ಪಂಚಶೀಲ ತತ್ವಗಳ ಒಪ್ಪಂದ 1954ರಲ್ಲಿ ಜವಾಹರ್ಲಾಲ್ ನೆಹರು ಮತ್ತು ಝೌ ಎನ್ ಲಾಯ್ ನಡುವೆ ನಡೆಯಿತು. ಫೋರ್ತ್ ಒನ್ ತಾಷ್ಕೆಂಟ್ ಒಪ್ಪಂದ 1966 ಲಾಲ್ ಬಹದ್ದೂರ್ ಶಾಸ್ತ್ರಿ ಮತ್ತು ಅಯೂಬ್ ಖಾನ್ ನಡುವೆ ನಡೆಯಿತು. ಫಿಫ್ತ್ ಒನ್ ಶಿಮ್ಲಾ ಒಪ್ಪಂದ 1972 ಶ್ರೀಮತಿ ಇಂದಿರಾ ಗಾಂಧಿ ಮತ್ತು ZA ಬ್ಯೂಟೋ ಅವರ ನಡುವೆ ನಡೆಯಿತು. ದಿನಾಚರಣೆಗಳು ಬರ್ತಾವ್ರಿ. ಫಸ್ಟ್ ಒನ್ ಮತದಾರರ ದಿನಾಚರಣೆ ಜನವರಿ 25. ಸೆಕೆಂಡ್ ಒನ್ ಕಾರ್ಮಿಕ ದಿನಾಚರಣೆ ಮೇ 1. ಥರ್ಡ್ ಒನ್ ಪರಿಸರ ದಿನಾಚರಣೆ ಜೂನ್ 5. ಫೋರ್ತ್ ಒನ್ ಮಹಿಳಾ ದಿನಾಚರಣೆ ಮಾರ್ಚ್ 8. ಫಿಫ್ತ್ ಒನ್ ಮಾನವ ಹಕ್ಕುಗಳ ದಿನಾಚರಣೆ ಡಿಸೆಂಬರ್ 10. ಸಿಕ್ಸ್ತ್ ಒನ್ ಸಂವಿಧಾನದ ದಿನಾಚರಣೆ ನವೆಂಬರ್ 26. ವಿಸ್ತಾರ ರೂಪ EPIC ಮತದಾರ ಗುರುತಿನ ಚೀಟಿ. ಸೆಕೆಂಡ್ ಒನ್ EVM ವಿದ್ಯುನ್ಮಾನ ಮತಯಂತ್ರ ಎಲೆಕ್ಟ್ರಲ್ ವೋಟರ್ ಮಷಿನ್. ಥರ್ಡ್ ಒನ್ NOTA ಮೇಲಿನ ಯಾವುದಾದರೂ ನನ್ನ ಆಯ್ಕೆ ಅಲ್ಲ, ನನ್ ಆಫ್ ದ ಅಬೋ. ಫೋರ್ತ್ ಒನ್ UPA ಸಂಯುಕ್ತ ಪ್ರಗತಿಪರ ಒಕ್ಕೂಟ ಯುನೈಟೆಡ್ ಪ್ರೋಗ್ರೆಸಿವ್ ಅಲೈನ್ಸ್. ಫಿಫ್ತ್ ಒನ್ NDA ರಾಷ್ಟ್ರೀಯ ಪ್ರಜಾಸತ್ತಾತ್ಮಕ ಒಕ್ಕೂಟ ನ್ಯಾಷನಲ್ ಡೆಮೋಗ್ರಫಿಕಲ್ ಅಲೈನ್ಸ್. ಸಿಕ್ಸ್ತ್ ಒನ್ NAM ಅಲಿಪ್ತ ನೀತಿ ನಾನ್ ಅಲಿಗ್ನೇಟ್ ಮೂವ್ಮೆಂಟ್. ಸೆವೆಂತ್ ಒನ್ WTO ಅಂತಾರಾಷ್ಟ್ರೀಯ ವ್ಯಾಪಾರ ಸಂಘ, ವರ್ಲ್ಡ್ ಟ್ರೇಡ್ ಆರ್ಗನೈಜೇಷನ್. SAARC ದಕ್ಷಿಣ ಏಷ್ಯಾ ಪ್ರಾದೇಶಿಕ ಸಹಕಾರ ಸಂಘಟನೆ, ಸೌತ್ ಏಷ್ಯನ್ ಅಸೋಸಿಯೇಷನ್ ಫಾರ್ ರೀಜನಲ್ ಕೋಆಪರೇಷನ್. ನೈನ್ತ್ ಒನ್ ASEAN ಆಗ್ನೇಯ ಏಷ್ಯಾದ ರಾಷ್ಟ್ರೀಯ ಸಂಘ, ಅಸೋಸಿಯೇಷನ್ ಆಫ್ ಸೌತ್ ಈಸ್ಟ್ ಏಷ್ಯನ್ ನೇಷನ್. 10 UPSC ಕೇಂದ್ರ ಲೋಕಸೇವಾ ಆಯೋಗ. KPSC ಕರ್ನಾಟಕ ಲೋಕಸೇವಾ ಆಯೋಗ. UDHR ಸಾರ್ವತ್ರಿಕ ಮಾನವ ಹಕ್ಕು ಘೋಷಣೆ. 13 CMP ಸಾಮಾನ್ಯ ಕನಿಷ್ಠ ಕಾರ್ಯಕ್ರಮ. 14 LPG ಉದಾರೀಕರಣ, ಖಾಸಗೀಕರಣ ಮತ್ತು ಜಾಗತೀಕರಣ. IPKF ಭಾರತೀಯ ಶಾಂತಿ ಪಾಲನಾ ಪಡೆ. 16 IMF ಅಂತಾರಾಷ್ಟ್ರೀಯ ಹಣಕಾಸು ಸಂಸ್ಥೆ. ರಾಜ್ಯಗಳ ವಿಭಜನೆ. ಫಸ್ಟ್ ಒನ್ ಬಾಂಬೆ ಮಹಾರಾಷ್ಟ್ರ ಮತ್ತು ಗುಜರಾತ್ 1960ರಲ್ಲಿ. ಸೆಕೆಂಡ್ ಒನ್ ಪಂಜಾಬ್ ಮತ್ತು ಹರಿಯಾಣ 1966. 3 ಆಂಧ್ರ ಪ್ರದೇಶ್ ಮತ್ತು ತೆಲಂಗಾಣ 2014. ಜಮ್ಮು ಮತ್ತು ಕಾಶ್ಮೀರ ಮತ್ತು ಲಡಾಖ್ ಕೇಂದ್ರಾಡಳಿತ ಪ್ರದೇಶ 2019. ಪ್ರಮುಖ ಕಾಯ್ದೆಗಳು. ಫಸ್ಟ್ ಒನ್ ಅಧಿಕಾರವನ್ನು ಕಂಪನಿಯಿಂದ ಕ್ರೌನಿಗೆ ವರ್ಗಾಯಿಸಿದ ಕಾಯ್ದೆ 1858ರ ಕಾಯ್ದೆ. 2 ಮುಸ್ಲಿಮರಿಗೆ ಪ್ರತ್ಯೇಕ ಮತಕ್ಷೇತ್ರವನ್ನು ನೀಡಿದ ಕಾಯ್ದೆ ಯಾವುದು? 1909ರ ಕಾಯ್ದೆ. 3 ಸಂಯುಕ್ತ ಸರ್ಕಾರದ ಸ್ಥಾಪನೆಗೆ ಅವಕಾಶ ನೀಡಿದ ಕಾಯ್ದೆ ಯಾವುದು? 1935ರ ಕಾಯ್ದೆ. 4 ಕೌಟುಂಬಿಕ ದೌರ್ಜನ್ಯ ಕಾಯ್ದೆ 2005. 5 ಪಕ್ಷಾಂತರ ನಿಷೇಧ ಕಾಯ್ದೆ 1985. 6 ರಾಜ್ಯ ಪುನರ್ರಚನಾ ಕಾಯ್ದೆ 1956. 7 ವರದಕ್ಷಿಣೆ ನಿಷೇಧ ಕಾಯ್ದೆ 1961. 8 ಹಿಂದೂ ಪುನರ್ವಿವಾಹ ಕಾಯ್ದೆ 1856. 9
ಜೈವಿಕ ವೈವಿಧ್ಯ ಕಾಯ್ದೆ 2002. ಬಿರುದುಗಳು: ಫಸ್ಟ್ ಒನ್ ಉಕ್ಕಿನ ಮನುಷ್ಯ ಸರ್ದಾರ್ ವಲ್ಲಭಾಯ್ ಪಟೇಲ್. ಸೆಕೆಂಡ್ ಒನ್ ರಾಜ್ಯಗಳ ಏಕೀಕರಣ ರೂವಾರಿ ಸರ್ದಾರ್ ವಲ್ಲಭಾಯ್ ಪಟೇಲ್. 3 ಭಾರತದ ವಿದೇಶಾಂಗ ನೀತಿಯ ಶಿಲ್ಪಿ ಪಂಡಿತ್ ಜವಾಹರ್ಲಾಲ್ ನೆಹರು. 4 ಅಲಿಪ್ತ ನೀತಿಯ ತತ್ವದ ಶಿಲ್ಪಿ ಪಂಡಿತ್ ಜವಾಹರ್ಲಾಲ್ ನೆಹರು. 5 ಬಂಗಬಂಧು ಶೇಖ್ ಮುಜಿಬುರ್ ರೆಹಮಾನ್. ಪ್ರಥಮ ವ್ಯಕ್ತಿಗಳು: ಭಾರತದ ಚುನಾವಣೆಯ ಆಯೋಗದ ಪ್ರಥಮ ಮುಖ್ಯ ಆಯುಕ್ತರು ಸುಕುಮಾರ್ ಸೇನ್. ಸೆಕೆಂಡ್ ಒನ್ ಪ್ರಥಮ ಲೋಕಸಭಾ ಸ್ಪೀಕರ್ ಜಿ.ವಿ. ಮಾಳ್ವಕರ್. ಭಾರತದ ಪ್ರಪ್ರಥಮ ಮಹಿಳಾ ಶಿಕ್ಷಕಿ ಸಾವಿತ್ರಿಬಾಯಿ ಫುಲೆ. ಫೋರ್ತ್ ಒನ್ ನಾಸಿಕ್ ಕಲಾರಾಮ್ ದೇವಾಲಯ ಮೊದಲು ಪ್ರವೇಶಿಸಿದ ದಲಿತ ನಾಯಕ ಡಾಕ್ಟರ್ ಬಿ.ಆರ್. ಅಂಬೇಡ್ಕರ್. ಫಿಫ್ತ್ ಒನ್ ಭಾರತದ ಪ್ರಥಮ ಕಾನೂನಿನ ಸಚಿವ ಡಾಕ್ಟರ್ ಬಿ.ಆರ್. ಅಂಬೇಡ್ಕರ್. ಪ್ರಪ್ರಥಮ ಕಾಂಗ್ರೆಸ್ಸೇತರ ಪ್ರಧಾನಮಂತ್ರಿ ಮೊರಾರ್ಜಿ ದೇಸಾಯಿ. ಅಸ್ಥಿಮಿತ ರಾಜಕಾರಣವನ್ನು ಮೊದಲು ಗುರುತಿಸಿದವರು ಎಲ್. ಎ. ಕಾಮನ್. 8 ಅಂತಾರಾಷ್ಟ್ರೀಯ ಎಂಬ ಪದದ ಬಳಕೆ ಜೇಮಿ ಬೆಥಾಮ್. ಸ್ಥಾಪನೆ ವರ್ಷ ಮತ್ತು ಸದಸ್ಯ ರಾಷ್ಟ್ರಗಳು: ಸಾರ್ಕ್ ಸ್ಥಾಪನೆ 1985. ಸದಸ್ಯ ರಾಷ್ಟ್ರಗಳು ಬಾಂಗ್ಲಾದೇಶ, ಭಾರತ, ಭೂತಾನ್, ಮಾಲ್ಡೀವ್ಸ್, ನೇಪಾಳ, ಪಾಕಿಸ್ತಾನ, ಶ್ರೀಲಂಕಾ ಮತ್ತು ಅಫ್ಘಾನಿಸ್ತಾನ. 8 ರಾಷ್ಟ್ರಗಳು 2007 ಸದಸ್ಯತ್ವವನ್ನು ಪಡೆದವು. ಸೆಕೆಂಡ್ ಬ್ರಿಕ್ಸ್ ಸ್ಥಾಪನೆ 2006. ಸದಸ್ಯ ರಾಷ್ಟ್ರಗಳು ಬ್ರೆಜಿಲ್, ರಷ್ಯಾ, ಭಾರತ, ಚೀನಾ ಮತ್ತು ದಕ್ಷಿಣ ಆಫ್ರಿಕಾ. 2010 ಸದಸ್ಯತ್ವ 5 ಸದಸ್ಯ ರಾಷ್ಟ್ರಗಳು ಸೇರಿದವು. 3 ಆಸಿಯಾನ್ ಸ್ಥಾಪನೆ 8 ಆಗಸ್ಟ್ 1967. ಸದಸ್ಯ ರಾಷ್ಟ್ರಗಳು ಇಂಡೋನೇಷ್ಯಾ ಮತ್ತು ಮಲೇಷ್ಯಾ, ಫಿಲಿಪೈನ್ ಮತ್ತು ಸಿಂಗಾಪುರ್, ಥೈಲ್ಯಾಂಡ್, ಬ್ರುನೈ ಮತ್ತು ವಿಯೆಟ್ನಾಂ, ಲಾವೋಸ್ ಮತ್ತು ಮಯನ್ಮಾರ್, ಕಾಂಬೋಡಿಯಾ. 1999 10 ರಾಷ್ಟ್ರಗಳು ಸದಸ್ಯ ರಾಷ್ಟ್ರಗಳು ಹೊಂದಿದ್ದವು. WTO ವಿಶ್ವಸಂಸ್ಥೆ ಸ್ಥಾಪನೆ 1945. ಅಕ್ಟೋಬರ್ 24 193 ಸದಸ್ಯ ರಾಷ್ಟ್ರಗಳು. ಮೂಲ ಸದಸ್ಯ ರಾಷ್ಟ್ರಗಳು ಈಗ ಪ್ರಸ್ತುತ 51. ಭದ್ರತಾ ಮಂಡಳಿಯ ಸದಸ್ಯ ರಾಷ್ಟ್ರಗಳು ಫ್ರಾನ್ಸ್. ಫ್ರಾನ್ಸ್, ಅಮೆರಿಕ, ಚೈನಾ, ಇಂಗ್ಲೆಂಡ್ ಮತ್ತು ರಷ್ಯಾ. ಸ್ಥಳಗಳು: ಲಾಲ್ ಬಹದ್ದೂರ್ ಶಾಸ್ತ್ರಿ ಅಕಾಡೆಮಿ, ಮಸೂರಿ. ಸರ್ದಾರ್ ವಲ್ಲಭಾಯ್ ಪಟೇಲ್ ಅಕಾಡೆಮಿ, ಹೈದರಾಬಾದ್. ವಿಶ್ವಸಂಸ್ಥೆ ಪ್ರಧಾನ ಕಚೇರಿ ನ್ಯೂಯಾರ್ಕ್. ಫೋರ್ತ್ ಒನ್ ಅಂತಾರಾಷ್ಟ್ರೀಯ ನ್ಯಾಯಾಂಗ ಹೇಗ್. ಫಿಫ್ತ್ ಒನ್ ಸಾಲಮರ ತಿಮ್ಮಕ್ಕ ರಾಮನಗರ ಜಿಲ್ಲೆಯವರು. ಸಿಕ್ಸ್ತ್ ಒನ್ ಸಾರ್ಕ್ ಪ್ರಧಾನ ಕಚೇರಿ ಕಾಠ್ಮಂಡು. ಆಯೋಗದ ರಚನೆಗಳು: ಫಸ್ಟ್ ಒನ್ ಯಾವ ಆಯೋಗ ಬರ್ತೈತೆ ಅಂದ್ರೆ ರಾಜ್ಯಗಳ ಪುನರ್ರಚನಾ ಆಯೋಗ 1953. ಸೆಕೆಂಡ್ ಒನ್ ಸೈಮನ್ ಆಯೋಗ 1927. ಥರ್ಡ್ ಒನ್ ಚುನಾವಣಾ ಆಯೋಗ 1950. ಫೋರ್ತ್ ಒನ್ ರಾಷ್ಟ್ರೀಯ ಮಾನವ ಹಕ್ಕುಗಳ ಆಯೋಗ 1994. ಫಿಫ್ತ್ ಒನ್ ರಾಷ್ಟ್ರೀಯ ಮಹಿಳಾ ಆಯೋಗ 1992. ಸಿಕ್ಸ್ತ್ ಒನ್ ಕರ್ನಾಟಕ ರಾಜ್ಯ ಮಾನವ ಹಕ್ಕುಗಳ ಆಯೋಗ 2005. ಸೆವೆಂತ್ ಒನ್ ಆಡಳಿತ ಸುಧಾರಣೆ ಆಯೋಗ 1966. 8 ರಾಷ್ಟ್ರೀಯ ಹಿಂದುಳಿದ ವರ್ಗಗಳ ಆಯೋಗ 1953. ಸಮಿತಿಗಳ ರಚನೆ ಫಸ್ಟ್ ಒನ್ ಸಂವಿಧಾನ ರಚನಾ ಸಮಿತಿ 1946. ಸೆಕೆಂಡ್ ಒನ್ ಸಂವಿಧಾನ ಕರಡು ಸಮಿತಿ 1947. ಥರ್ಡ್ ಒನ್ ಮೋತಿಲಾಲ್ ನೆಹರು ಸಮಿತಿ 1929. ಫೋರ್ತ್ ಒನ್ JVP ಸಮಿತಿಯ ಸದಸ್ಯರು ಜವಾಹರ್ಲಾಲ್ ನೆಹರು ಅವರು, ವಲ್ಲಭಾಯ್ ಪಟೇಲ್ ಅವರು ಮತ್ತು ಪಟ್ಟಾಭಿ ಸೀತಾರಾಮಯ್ಯ 1948. ಫಿಫ್ತ್ ಒನ್ ರಾಜ್ಯ ಪುನರ್ರಚನಾ ಸಮಿತಿ ಸದಸ್ಯರು ಫಜಲ್ ಅಲಿ KM ಪಣಿಕ್ಕರ್ ಮತ್ತು ಹೃದಯನಾಥ ಕುಜ್ರು 1953. ನೇಮಕಾತಿ ಯಾರ್ಯಾರಾಗಿರಂದ್ರೆ ಫಸ್ಟ್ ಒನ್ ಲೋಕಪಾಲ ರಾಷ್ಟ್ರಪತಿಗಳಾಗಿರು. ಸೆಕೆಂಡ್ ಒನ್ ಲೋಕಾಯುಕ್ತರು ರಾಜ್ಯಪಾಲರು. ಥರ್ಡ್ ಒನ್ ಚುನಾವಣಾ ಆಯೋಗದ ಮುಖ್ಯ ಹಾಗೂ ಇತರೆ ಆಯುಕ್ತರು ರಾಷ್ಟ್ರಪತಿ. ಕೇಂದ್ರ ಲೋಕಸೇವಾ ಆಯೋಗ ಅಧ್ಯಕ್ಷ ಮತ್ತು ಸದಸ್ಯರು ರಾಷ್ಟ್ರಪತಿ. ಫಿಫ್ತ್ ಒನ್ ರಾಜ್ಯ ಲೋಕಸೇವಾ ಆಯೋಗ ಅಧ್ಯಕ್ಷ ಮತ್ತು ಸದಸ್ಯರು ರಾಜ್ಯಪಾಲರು. ಅಧಿಕಾರಾವಧಿ ನಿವೃತ್ತಿಯ ವಯಸ್ಸು: ಫಸ್ಟ್ ಒನ್ ಲೋಕಪಾಲ ಅವರಿಗೆ ಅಧಿಕಾರಾವಧಿ 5 ವರ್ಷ ಮತ್ತು 65 ವಯಸ್ಸು.
2 ಲೋಕಾಯುಕ್ತರ ಅಧಿಕಾರಾವಧಿ 5 ವರ್ಷ 65 ವಯಸ್ಸು. 3 ಚುನಾವಣಾ ಆಯೋಗದ ಮುಖ್ಯ ಹಾಗೂ ಇತರೆ ಆಯುಕ್ತರ ಅಧಿಕಾರಾವಧಿಗಳು 6 ವರ್ಷ 65 ವಯಸ್ಸು. ಕೇಂದ್ರ ಲೋಕ ಸೇವಾ ಆಯೋಗದ ಅಧ್ಯಕ್ಷರು ಮತ್ತು ಸದಸ್ಯರ ಅಧಿಕಾರಾವಧಿ 6 ವರ್ಷ ಮತ್ತು 65 ವಯಸ್ಸು. 5 ರಾಜ್ಯ ಲೋಕಸೇವಾ ಆಯೋಗದ ಅಧ್ಯಕ್ಷರು ಮತ್ತು ಸದಸ್ಯರ ಅಧಿಕಾರಾವಧಿ 6 ವರ್ಷ ಮತ್ತು 62 ವಯಸ್ಸು. ಉದಾಹರಣೆಗಳು: ಅಖಿಲ ಭಾರತದ ಸೇವೆಗಳು: ಭಾರತೀಯ ಆಡಳಿತ ಸೇವೆ, IAS, ಭಾರತೀಯ ಪೊಲೀಸ್ ಸೇವೆ, IPS, ಭಾರತೀಯ ಅರಣ್ಯ ಸೇವೆಗಳು, IFS. ನಂಬರ್ 2 ಕೇಂದ್ರ ಸೇವೆಗಳು: ಭಾರತದ ರೈಲ್ವೆ ಸೇವೆ ಮತ್ತು ಭಾರತೀಯ ಅಂಚೆ ಸೇವೆ, ಭಾರತೀಯ ವಿದೇಶಿ ಸೇವೆಗಳು ಹಾಗೂ ಭಾರತೀಯ ಕಂದಾಯ ಸೇವೆಗಳು ಇತ್ಯಾದಿ. 3 ರಾಜ್ಯ ಸೇವೆಗಳು: ಕರ್ನಾಟಕದ ಆಡಳಿತ ಸೇವೆಗಳು ಮತ್ತು ಕರ್ನಾಟಕದ ಅರಣ್ಯ ಸೇವೆಗಳು, ಕರ್ನಾಟಕದ ಶಿಕ್ಷಣ ಸೇವೆಗಳು ಇಟಿಸಿ. 4th ಏಕಪಕ್ಷ ಪದ್ಧತಿಯ ಚೀನಾ ಯಾವುದಾಗಿತ್ತು ಅಂದ್ರೆ ಚೀನಾ ಆಗೈತ್ರಿ. ದ್ವಿಪಕ್ಷ ಪದ್ಧತಿ ಇಂಗ್ಲೆಂಡ್ ಮತ್ತು ಅಮೇರಿಕಾ ಆಗೈತಿ. 6th ಬಹುಪಕ್ಷ ಪದ್ಧತಿ ಯಾವುದಂದ್ರೆ ಭಾರತ, ಫ್ರಾನ್ಸ್ ಇತ್ಯಾದಿ. 7th ಪ್ರತ್ಯಕ್ಷ ಚುನಾವಣೆ ಯಾವ್ಯಾವ ಹಾಕವಂದ್ರೆ ವಿಧಾನಸಭಾ ಸಭಾ ಚುನಾವಣೆ ಹಾಕತ್ರಿ. ನೆಕ್ಸ್ಟ್ 8 ಪರೋಕ್ಷ ಚುನಾವಣೆ ರಾಷ್ಟ್ರಗಳ ರಾಷ್ಟ್ರಪತಿ ಚುನಾವಣೆ ಯಾವ್ಯಾವ ಅಂದ್ರೆ ಬ್ರಾಕೆಟ್ನಾಗ ಕೊಟ್ಟಾರ ನೋಡ್ರಿ. ಉಪರಾಷ್ಟ್ರಪತಿ ಚುನಾವಣೆ, ರಾಜ್ಯಸಭೆ ಮತ್ತು ವಿಧಾನ ಪರಿಷತ್ನ ಚುನಾವಣೆ. 9 ರಾಷ್ಟ್ರೀಯ ಪಕ್ಷಗಳು ಕಾಂಗ್ರೆಸ್, ಬಿಜೆಪಿ. 10 ರಾಷ್ಟ್ರ ಪಕ್ಷಗಳು CPI, DMK, ಜನತಾದಳ, ಸಮಾಜವಾದಿ ಪಕ್ಷ, ಶಿವಸೇನಾ ಇತ್ಯಾದಿ. 11 MNC ಕಂಪನಿಗಳು TCAN ಮತ್ತು IBM, ಆಪಲ್, ಅಡಿಡಾಸ್, ಮೈಕ್ರೋಸಾಫ್ಟ್, ಕೋಕಾ-ಕೋಲಾ ಇಟಿಸಿ. ಭಯೋತ್ಪಾದನಾ ಸಂಘಟನೆಗಳು ಲಷ್ಕರ್-ಎ ತೊಯ್ಬಾ, ಐಸಿಸ್, LTTE, ತಾಲಿಬಾನ್ ಇಟಿಸಿ. ಕೇಂದ್ರಾಡಳಿತ ಪ್ರದೇಶಗಳು ದೆಹಲಿ, ಲಕ್ಷದ್ವೀಪ, ಚಂಡೀಗಢ, ಪಾಂಡಿಚೇರಿ, ಜಮ್ಮು ಆ್ಯಂಡ್ ಕಾಶ್ಮೀರ, ಲಡಾಖ್. ಮತ್ಯಾವುದಂದ್ರೆ ಅಂಡಮಾನ್ ಮತ್ತು ನಿಕೋಬಾರ್, ದಾದ್ರಾ ಮತ್ತು ನಗರ ಹವೇಲಿ ಹಾಗೂ ಡಿಯು ದಮನ್. 14 ಕೇಂದ್ರ ಪಟ್ಟಿ ವಿದೇಶಾಂಗ ವ್ಯವಹಾರ, ರಕ್ಷಣೆ, ಹಣ ಚಲಾವಣೆ ಇತ್ಯಾದಿ. 15 ರಾಜ್ಯ ಪಟ್ಟಿ ಪೊಲೀಸ್ ಆಯೋಗ, ಕೃಷಿ ಮತ್ತು ಇತ್ಯಾದಿ. 16 ಸಮವರ್ತಿ ಪಟ್ಟಿ, ಸಮವರ್ತಿ ಪಟ್ಟಿ, ವಿವಾಹ ಮತ್ತು ವಿವಾಹ ವಿಚ್ಛೇದನ, ಕಾರ್ಮಿಕರ ಕಲ್ಯಾಣ, ಶಿಕ್ಷಣ, ಸಿವಿಲ್ ಮತ್ತು ಕ್ರಿಮಿನಲ್ ಕಾಯ್ದೆ ಇತ್ಯಾದಿ. 17 ಶಕ್ತಿ ಬಣಗಳು ಅಮೆರಿಕ, ರಷ್ಯಾ. 18 ಸಮ್ಮಿಶ್ರ ಸರ್ಕಾರ, ಭಾರತ ಮತ್ತು ಫ್ರಾನ್ಸ್. 19 ಮಿಲಿಟರಿ ಬಣಗಳು ನ್ಯಾಟೋ, ಸಿಯಾಟೋ ಇತ್ಯಾದಿ. 20 ಅಧಿಕಾರಯುತ ಆಡಳಿತಗಾರರು ಬ್ರಾಕೆಟ್ನಲ್ಲಿ ನಿರಂಕುಶಾಧಿಕಾರಿಗಳು ಹಿಟ್ಲರ್, ಮುಸೋಲಿನಿ ಮತ್ತು ಮೊಹಮ್ಮದ್ ಗಡಾಫಿ. ಥ್ಯಾಂಕ್ ಯು. ಸೆಕೆಂಡ್ PUC ಓದುತ್ತಿರೋ ಎಲ್ಲ ವಿದ್ಯಾರ್ಥಿಗಳಿಗೆ ಇವು ಇಂಪಾರ್ಟೆಂಟ್ ಕ್ವಶನ್ ಹಾಕವ್ರು. ಕ್ವಶನ್ ಆ್ಯಂಡ್ ಆನ್ಸರ್ ಹಾಕೋ ಈ PDF-ನ ನೀವು ಓದ್ರಿ. ಥ್ಯಾಂಕ್ ಯು. ಹೊಸದಾಗಿ ನಮ್ಮ ಯೂಟ್ಯೂಬ್ ಚಾನಲನ್ನು ನೋಡುತ್ತಿದ್ದರೆ ಸಬ್ಸ್ಕ್ರೈಬ್ ಮಾಡಿರಿ.